ಬೆಳಗಾವಿಯಲ್ಲಿ ಮೂಲ ಕಾಂಗ್ರೆಸ್ಸಿಗನಿಗೆ ಬಿಗ್ ಶಾಕ್ ಎದುರಾಗಿದೆ. ಮೂಲ ಕಾಂಗ್ರೆಸ್ಸಿಗ ಮಂತ್ರಿ ಸ್ಥಾನದ ನಿರೀಕ್ಷೆಯಲ್ಲಿದ್ದಂತಹ ಅಶೋಕ್ ಪಟ್ಟಣ್ಗೆ ಭಾರಿ ನಿರಾಸೆ ಇದು. ಮಂತ್ರಿ ಪಟ್ಟ ಸಿಗುವ ಆಸೆಯಲ್ಲಿದ್ರು ರಾಮದುರ್ಗ ಶಾಸಕರು. ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ರು ಅಶೋಕ್ ಪಟ್ಟಣ್. ಈ ಹಿಂದೆ 15 ದಿನಗಳ ಹಿಂದೆ ಹೇಳಿಕೆಗಳನ್ನ ಕೊಡ್ತಾರೆ. ಅಶೋಕ್ ಪಟ್ಟಣ್ ಬದಲಾಗಿ ಲಕ್ಷ್ಮಣ ಸವದಿಗೆ ಚಾನ್ಸ್ ಕೊಟ್ಟಿದ್ದಾರೆ. ಅಥಣಿ ಶಾಸಕರಾಗಿರುವಂತಹ ಲಕ್ಷ್ಮಣ ಸವದಿ, ವಲಸಿಗ ಲಕ್ಷ್ಮಣ ಸವದಿಗೆ ಮಣೆ ಹಾಕಿದ್ದಾರೆ ಹೈಕಮಾಂಡ್ ನಾಯಕರು. ಹೈಕಮಾಂಡ್ ನಿರ್ಧಾರದಿಂದ ಪಟ್ಟಣ್ಗೆ ಈಗ ಭಾರಿ ನಿರಾಸೆ ಇದೆ. ಬೆಳಗಾವಿಯಲ್ಲಿ ಮೂಲ ಕಾಂಗ್ರೆಸ್ಸಿಗ ಅಂತಂದ್ರೆ ರಾಮದುರ್ಗ ಶಾಸಕರಾಗಿರುವಂತಹ ಅಶೋಕ್ ಪಟ್ಟಣ್ ಹೈಕಮಾಂಡ್ ಮಟ್ಟದಲ್ಲಿ ಸಾಕಷ್ಟು ಲಾಬಿ ಮಾಡ್ತಾ ಇದ್ರು. ಒಟ್ನಲ್ಲಿ ಹೇಗಾದ್ರೂ ಮಾಡಿ ಗತಾಯಿವಾಗಿ ಸಚಿವ ಸ್ಥಾನವನ್ನ ಗಿಟ್ಟಿಸ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ. ಬಟ್ ಎಲ್ಲ ಒಂದು ಕಡೆ ವಿಶ್ವಾಸ ಇತ್ತು, ಸಿಗುತ್ತೆ ಅಂತ ಹೇಳಿ ಲಾಸ್ಟ್ ಮೂಮೆಂಟ್ ವರೆಗೂ ಕೂಡ ಹೇಳಿದ್ರು. ಎಲ್ಲರಿಗೂ ಆಸೆ ಏನಂದ್ರೆ ಸೋಮವಾರ ಸಾಯಂಕಾಲ 6 ಗಂಟೆ ಮೇಲೆ ಮೀಟಿಂಗ್ ಸೇರ್ತಾರೆ ಅಂತ ಒಂದು ಮೆಸೇಜ್ ಇದೆ. ಸೋಮವಾರ ತಪ್ಪಿದ್ರೆ ಮಂಗಳವಾರ 100% ಫೈನಲ್ ಮಾಡ್ತಾರೆ ಅಂತ ನಮಗೆಲ್ಲ ಆಶಾಭಾವನೆ ಇದೆ. ಮೋಸ್ಟ್ಲಿ ಹೊಸ ಮಂತ್ರಿಮಂಡಲ ಬುಧವಾರ ಆಗ್ಬೋದು ಅಂತ ನಮಗೆಲ್ಲ ಮಾಹಿತಿ ಇದೆ. ಅಲ್ಲ ಸರ್, ಈಗ ಹೇಗೆ ಅಂತ ಸರ್, ಹೊಸಬರಿಗೆ ಆದ್ಯತೆನ ಹಳಬರಿಗೆ ಆದ್ಯತೆನ ಅಂತ? ಹೊಸಬರಿಗೆ ಆದ್ಯತೆ ಕೊಡಲೇಬೇಕು ಅಂತ ಮೊದಲಿಂದ ನಾವು ಸ್ಟ್ರೈಕ್ ಮಾಡ್ತಾನೆ ಇದ್ದೀವಿ, ನಾವು ಪ್ರತಿಭಟನೆ ಮಾಡ್ತಾನೆ ಇದ್ದೀವಿ. ರಿಕ್ವೆಸ್ಟ್ ಮಾಡಿದ್ರೆ ದೆಹಲಿ ನಾಯಕರಿಗೆ, ಕರ್ನಾಟಕದವರಿಗಿರೋ ಎಲ್ಲ ಕಾಂಗ್ರೆಸ್ ಮುಖಂಡರಿಗೂ ಹೇಳಿದ್ದೀವಿ, ಕೊಟ್ಟವ್ರಿಗೆ ಕೊಡಬೇಡಿ, ಎಲ್ಲರಿಗೂ MLAಗೂ ಅವಕಾಶ ಕೊಡಿ ಅಂತ. ನಾನು ಹೇಳಿದ್ನಲ್ಲ, ಫಸ್ಟ್ ಟೈಮ್ ಮಂತ್ರಿಮಂಡಲ ಮಾಡ್ಬೇಕಾದ್ರೆ ಸುರ್ಜೇವಾಲಾನೇ ಹೇಳಿದರು, ಫಸ್ಟ್ ಟೈಮ್ ಆಫ್ಟರ್ 2.5 years ವಿಲ್ ರಿಮೂವ್ ಎವ್ರಿಬಡಿ ಎಕ್ಸೆಪ್ಟ್ ಒಂದು 5-6 ಸೀನಿಯರ್ ಮೆಂಬರ್, ವಿಲ್ ಗಿವ್ ಚಾನ್ಸ್ ಟು ಎವ್ರಿಬಡಿ ಅಂತ ಹೇಳಿದ್ದಾರೆ. ಅದೇನೇ ನಾವು ಅದೇ ಮಾತನ್ನು ಮುಂದೆ ಇಟ್ಕೊಂಡು ನಾವು ಫೈಟ್ ಮಾಡ್ತಾ ಇದ್ದೀವಿ. ನನ್ನ ಪ್ರಕಾರ ಇನ್ನೂ 20 ಇದೆ, 20ರೊಳಗೆ 15 ಜನಕ್ಕೆ ಹೊಸಬ್ರು ಕೊಡ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಒಂದು ಸರಿ 4 ಜನ ಇದ್ದರು, ಅದೇ ಥರ 3 ಜನ ಇರಲೇಬೇಕು ಅಂತ ನಮ್ಮದು ಒತ್ತಡ ಇದೆ. ಭಾಳ ದೊಡ್ಡ ಇದು ನಮ್ಮ ಜಿಲ್ಲೆ, 18 ಜನ MLAಗಳಿದ್ದಾರೆ. ಅದರಿಂದ 3 ಜನ ಮಂತ್ರಿಮಂಡಲ ಕೊಟ್ಟರೆ ಭಾಳ ಒಳ್ಳೆಯದು ಅಂತ ನಮ್ಮದು ಬೇಡಿಕೆ. ನಾವು ಮೊದಲು ಹೋಗ್ತಾ ಇದ್ದಿದ್ದು ನಿಜ, ಆಮೇಲೆ ಏನು ಮಾಡಿದ್ರು, ಡೈಲಿಯಿಂದ ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟರು, ಗುಂಪಾಗಿ ಬರಬೇಡಿ, ಪಾರ್ಟಿ ಹೆಸರು ಕೆಟ್ಟೋಗ್ತದೆ, ತಾವೆಲ್ಲ ಬಂದು ಇಂಡಿವಿಜುವಲ್ ಬೇಕಾದ್ರೆ ಯಾರು ಬೇಕಾದ್ರೆ ಮೀಟ್ ಮಾಡಿ ಕೇಳ್ಕೊಂಡು ನಿಮ್ಮ ಅದೃಷ್ಟದ ಪ್ರಕಾರ ನಿಮ್ಗೆ ಏನೇನಾಗ್ತದೆ ನಾವು ಮಾಡ್ತೀವಿ ಅಂತ ಹೇಳೋದು. ಅದರಿಂದ ಗುಂಪು ಕಟ್ಕೊಂಡು ಹೋಗ್ತಾ ಇಲ್ಲ. ಎಲ್ಲರಿಗೂ ಆಸೆ ಏನಂದರೆ ನೋಡಿ, ಹಿಂದೆ ಅಶೋಕ್ ಪಟ್ನವರು ಮಾತನಾಡಿದ್ರು, ಬಹಳ ಕ್ಲಿಯರ್ ಕಟ್ ಆಗಿ ಹೇಳಿದ್ರು, ನಮಗೂ ಈ ಬಾರಿ ಒಲಿಯುತ್ತೆ ಸಚಿವ ಸ್ಥಾನ ಅಂತ ಹೇಳಿದ್ರು. ಆದರೆ ಎಲ್ಲೋ ಒಂದು ಕಡೆ ಮಿಸ್ ಆಯಿತು. ನಿಜಕ್ಕೂ ಇದು ಭಾರಿ ನಿರಾಸೆ ಅವ್ರಿಗೆ. ಲಾಸ್ಟ್ ಮೂಮೆಂಟ್ ವರೆಗೂ ಕೂಡ ಕಾತುರದಿಂದ ಕಾಯ್ತಾ ಇದ್ರು. ಯಾಕಂತಂದ್ರೆ ಇವ್ರಿಗಷ್ಟೇ ಅಲ್ಲ, ಬೇರೆ ಬೇರೆ ಸಚಿವಾಕಾಂಕ್ಷಿಗಳಿಗೂ ಕೂಡ ತಳಮಳ ಉಂಟಾಗ್ಬಿಟ್ಟಿತ್ತು, ಎಲ್ಲಿ ಸಿಗುತ್ತೋ ಇಲ್ವೋ ಅಂತ ಹೇಳಿ. ಯಾಕಂತಂದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಸಾಕಷ್ಟು ಲಾಬಿ ಮಾಡಿದ್ದವರು ಅಶೋಕ್ ಪಟ್ಟಣ್ ಅವರು ಕೂಡ ಹೈಕಮಾಂಡ್ ನಾಯಕರನ್ನ ಮನವೊಲಿಸುವಂತಹ ಪ್ರಯತ್ನ ಮಾಡಿದ್ರು. ಹಿಂದೆ ಯಾವಾಗ ಸರ್ಕಾರ ರಚನೆ ಆಯಿತು, ಹಿಂದೆ 2 ವರ್ಷಗಳ ಹಿಂದೆ, 2.5 ವರ್ಷಗಳ ಹಿಂದೆ, ಆಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬಹಳ ಕ್ಲಿಯರ್ ಕಟ್ ಆಗಿ ಹೇಳಿದ್ರು, ಏನಪ್ಪಾ ಅಂತಂದ್ರೆ ಈಗಿರುವಂತಹ ಮಂತ್ರಿ ಸಚಿವರು ಏನಿದ್ದಾರೆ ಅವರೆಲ್ಲರನ್ನೂ ಕೂಡ ನಾವು ತೆಗೆದಾಕ್ತೀವಿ, ಹಾಗಂತ ಹೇಳ್ಬಿಟ್ಟು ಎಲ್ಲರನ್ನೂ ಅಲ್ಲ, ಒಂದು 15 ಜನನ ಅಂತ. DK ಸಂಪುಟದಲ್ಲಿ ಹೊಸಬರಿಗೆ ಜಾಕ್ಪಾಟ್ ಯಾರೆಲ್ಲ ಇದ್ದಾರೆ ಹಾಗಾದ್ರೆ ಈ ಒಂದು ಲಿಸ್ಟ್ ನಲ್ಲಿ? ಯಾರು ಊಹಿಸಿದಂತಹ ಟ್ವಿಸ್ಟ್ ಕೊಟ್ಟಿದೆ ಹೈಕಮಾಂಡ್. KS ಬಸವಂತಪ್ಪ ಆಗಿರ್ಬೋದು, T ರಘುಮೂರ್ತಿ ಅವರಾಗಿರ್ಬೋದು, ಗಾಯತ್ರಿ ಶಾಂತಿಗೌಡ ಆಗಿರ್ಬೋದು, ನಾವು ಯಾರು ಕೂಡ ಊಹಿಸಿರ್ಲಿಲ್ಲ ಇವ್ರು ಕೊಡ್ತಾರೆ ಅಂತ ಹೇಳಿ. ರೇಸ್ ನಲ್ಲಿ ಇದ್ದವರಿಗೆ ಮಣೆ ಹಾಕಿದೆ ಹೈಕಮಾಂಡ್. ಹೊಸ ಮುಖ ಸಮುದಾಯವಾರು ಸಚಿವ ಸ್ಥಾನ ಹಂಚಿಕೆ ಮಾಡಿದ್ದಾರೆ. DK ಸಂಪುಟದಲ್ಲಿ ಹೊಸಬರಿಗೆ ಈಗ ಜಾಕ್ಪಾಟ್ ಒಲಿದಿದೆ. ಗಾಯತ್ರಿ ಶಾಂತೇಗೌಡ ಅವರಾಗಿರ್ಬೋದು, ಅವರಿಗೆ ಸ್ಥಾನಮಾನ ಸಿಗುತ್ತೆ ಅಂತ ಹೇಳಿ ಕೂಡ ಯಾರು ಕೂಡ ಭಾವಿಸಿರಲಿಲ್ಲ ಅಷ್ಟು ಸುಲಭವಾಗಿ. KS ಬಸವಂತಪ್ಪ ಅವರಾಗಿರ್ಬೋದು, ಹಾಗೆ T ರಘುಮೂರ್ತಿ ಅವರು ಮಾತನಾಡ್ತಾ ಇದ್ರು, ಅವ್ರೇನು ಹೋಗ್ಬಿಟ್ಟು ಹೈಕಮಾಂಡ್ ಮಟ್ಟದಲ್ಲಿ ಲಾಬಿಯನ್ನು ಮಾಡಲಿಲ್ಲ. ಆದ್ರೆ ಈಗ ಸಚಿವ ಸ್ಥಾನ ಸಿಕ್ಕಿದೆ, ಯಾವ ಖಾತೆ ಕೊಟ್ಟರು ಕೂಡ ನಾವು ನಿಭಾಯಿಸುವುದಕ್ಕೆ ಸಿದ್ಧರು ಅಂತ ಹೇಳಿದ್ರು.